ಯಾವುದೇ ಉದ್ಯಮದಲ್ಲಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂಥೇಳಿ ನಾವು ಪಟ್ಟಿಡಿದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಅಲ್ಲಿ ಉದ್ಯಮವನ್ನು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಹೋಗುವಂಥ ಈ ನೆಲದ ಮಕ್ಕಳು ಅಷ್ಟೇ ತಯಾರಿಯನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ, ಕರ್ನಾಟಕದ ಕನ್ನಡಿಗರನ್ನ, ಕನ್ನಡದ ಜನರ ಕಡೆ ನೋಡ್ತಾ ಇದೆ. ಬಹುಶಃ ನಾವು ಇಡೀ ಜಗತ್ತಲ್ಲಿ ಹೋಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಮಾನ್ಯತೆಯನ್ನು ನಾವು ಪಡ್ಕೊಂಡಿದ್ದೀವಿ. ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಆದ್ಯತೆ ಸಿಕ್ಕಿಲ್ಲ ಅನ್ನೋದಾದರೆ ಅದಕ್ಕೆ ನಮ್ಮ ಸರ್ಕಾರಗಳು, ನಮ್ಮ ರಾಜಕಾರಣಿಗಳೇ ಕಾರಣ. ಅದರ ಹೊಲದಲ್ಲೇ ನಾವು ಕಾರಣಕರ್ತರೆ. ಯಾಕೆಂದರೆ ನನಗೆ ಮೊನ್ನೆ ಯಾರೋ ಒಬ್ಬರು ನನ್ನ ಕಚೇರಿಗೆ ಬಂದರು, ಒಬ್ಬ ಉದ್ಯೋಗಿ ನನ್ನ ಕಚೇರಿಗೆ ಬಂದರು. ಅವರು ಹೇಳ್ತಾ ಇದ್ದ, ಸರ್ ನೀವು ಕನ್ನಡದ ಪರೀಕ್ಷೆಯನ್ನು ಬರೆಯುವಂಥ ಅವಕಾಶ ಆದ ಮೇಲೆ ನನಗೆ ಕೆಲಸ ಸಿಕ್ತು ಸರ್, ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಿನಲ್ಲಿ ನಾವು ಇವತ್ತು ಊಟ ಮಾಡ್ತಾ ಇದ್ದೀನಿ ಅನ್ನೋ ಮಾತು ಹೇಳಿದ. ಅದಾದ ಮೇಲೆ ಅವನು ಒಂದು ಮಾತು ಹೇಳಿದ, ಸರ್ ನಾನು ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಂದು ಈಗ ವರ್ಗಾವಣೆ ಆಗಿದೆ, ಟ್ರಾನ್ಸ್ಫರ್ ಆಗಿದೆ, ಅದಕ್ಕಾಗಿ ನಿಮ್ಮ ಹತ್ರಕ್ಕೆ ಬಂದೆ ಸರ್ ಅಂದ. ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತ ಕೇಳಿದೆ ನಾನು. ಎಲ್ಲೂ ಇಲ್ಲ ಸರ್, ಕಂಟ್ರೋಲ್ಮೆಂಟ್ಗೆ ಅಂತ. ಅವನಿಗೆ ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಕಂಟೋನ್ಮೆಂಟ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಕನ್ನಡಿಗರು, ಮತ್ತು ನಿಮಗೆ ಕನ್ನಡಿಗರಿಗೆ ಕೆಲಸ ಸಿಗಬೇಕು, ಕೊಡಬೇಕು. ಹಾಗಾಗಿ ಕನ್ನಡಿಗರು ನಾವು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ತೀವಿ, ಎಂಥದೇ ಕೆಲಸ ಕೊಟ್ಟರು ಮಾಡ್ತೀವಿ ಎನ್ನುವ ಬದ್ಧತೆ ಬರದೇ ಹೋದರೆ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಅನೇಕರು ಹೇಳ್ತಾರೆ ಉದ್ಯಮಿಗಳು, ಇಲ್ಲ ರೀ ಕನ್ನಡಿಗರು ನಾವು ಕೆಲಸ ಕೊಡ್ತೀವಿ, ಆದರೆ ಅವರು ಇಲ್ಲಿ ಕೆಲಸ ಮಾಡಬೇಕಲ್ಲ, ಮಾಡೋದಿಲ್ಲ ಅನ್ನುವ ದೂರುಗಳನ್ನು ಅನೇಕರು ಹೇಳ್ತಾರೆ. ಆದರೆ ಇವತ್ತೇನು ಆ ದೂರು ಕೇಳುವಂಥದ್ದು ನಾವು ಆಗಿಲ್ಲ. ಆ ದೂರು ಕೇಳುವಷ್ಟು ಮಟ್ಟಿಗೆ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ. ಕನ್ನಡಿಗರು ಇವತ್ತು ಯಾವುದ್ರಲ್ಲೂ ಹಿಂದೆ ಹಿಡಿದಿಲ್ಲ, ಎಲ್ಲ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಇವತ್ತು ಕನ್ನಡದ ನಾಡಿನ ಮಕ್ಕಳಿಗೆ ಇದೆ ಅನ್ನುವ ಭಾರಿ ಗಟ್ಟಿ ನಿಲುವನ್ನು ನಾವು ಎಲ್ಲಿ ಹೋದ್ರೂ ವ್ಯಕ್ತಪಡಿಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಯಾವುದೇ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಹೋಗುವಂಥ, ಯಾವುದೇ ಉದ್ಯಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಾವು ಸರಿಯಾದಂಥ ತಯಾರಿಯನ್ನು ಮಾಡಿಕೊಂಡು ಹೋಗುವಂಥದ್ದು ಆಗಬೇಕು. ಬೇರೆಯವರ ಜೊತೆಯಲ್ಲಿ ನಾವು ಸ್ಪರ್ಧೆಗೆ ಎಲ್ಲದಕ್ಕೂ ಇಳಿಲಿಕ್ಕೆ ತಯಾರಿರಬೇಕಾಗತ್ತೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ IT ವಿಭಾಗ ಅಂಥ ಉದ್ಯೋಗದ ವಿಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನಾವು ಒಂದಷ್ಟು ಅವರಿಗೆ ಉದ್ಯೋಗದ ಶಿಬಿರವನ್ನು ಮಾಡುವ ಮುಖೇನ ಅವ್ರಿಗೊಂದಷ್ಟು ಮಾಹಿತಿಗಳನ್ನು, ಅವ್ರಿಗೊಂದಷ್ಟು ತರಬೇತಿಯನ್ನು ಮಾಡಿ ಕಳಿಸುವಂಥದ್ದು ಆಗಬೇಕು ಕನ್ನಡದ ಮಕ್ಕಳಿಗೆ ಅನ್ನುವ ಇದನ್ನ ಆಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತು IT ಘಟಕ ಇಂಥದೊಂದು ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ಇದು 2ನೇ ಶಿಬಿರ ಇಲ್ಲಿ ನಡೀತಾ ಇದೆ. ಹಾಗಾಗಿ ಇನ್ನು ಹೆಚ್ಚು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಇದೆ. ಇವತ್ತು ಅನೇಕ ಉದ್ಯಮಿಗಳು ನಮ್ಮ ಹತ್ರ ಬರ್ತಾರೆ, ಅನೇಕ ಸಂದರ್ಭದಲ್ಲಿ ಇಂಥ ಪೋಸ್ಟ್ ಖಾಲಿ ಇದೆ, ನಿಮ್ಮ ಯಾರಾದರೂ ಹುಡುಗರಿದ್ರೆ ಕಳಿಸ್ಕೊಡಿ ಅಂತೇಳಿ. ಮೊನ್ನೆ ಕೋಲಾರದಲ್ಲಿ ಹೋಂಡಾ ಕಂಪ್ನಿ ಒಂದು ದೊಡ್ಡ ನಾವು ಹೋರಾಟ ಮಾಡಿ ಅವರಿಗೆ ಇಲ್ಲ ಕನ್ನಡದವರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು ಅಂದಾಗ ಅವ್ರಿಗೆ ನಮಗೊಂದು ಲೀಸ್ಟೇ ಕೊಟ್ಟರು. ಇಲ್ಲ ನೀವು ಹೇಳ್ತೀರಿ, ಹಾಗಾದರೆ ನಾನು ನಿಮಗೊಂದು ಲೀಸ್ಟ್ ಕೊಡ್ತಾ ಇದ್ದೀನಿ, ಇವ್ರನ್ನ ಕಳಿಸ್ಕೊಡಿ ಅಂತ ಹೇಳಿ. ಬಹುಶಃ ಅವಾಗ 1200 ಮಕ್ಕಳು, ಕನ್ನಡದ ಮಕ್ಕಳನ್ನ ನಾವು ಅಲ್ಲಿಗೆ ಹೋಂಡಾ ಕಂಪ್ನಿಗೆ ಕಳಿಸ್ಕೊಟ್ಟು ಇಚ್ಛಿತಿಗೆ ನೋಡಿದ್ರೆ ಅಲ್ಲಿ ಸುಮಾರು 600 ಜನ ಕೆಲಸ ಬಿಟ್ಟಿದ್ದಾರೆ. ಹಾಗೆ ಕನ್ನಡಿಗರು ಈಗ ಆಗಬಾರ್ದು, ಎಲ್ಲಿ ಕೆಲಸ ಕೊಟ್ಟರು ಮಾಡುವಂಥ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಉದ್ಯಮದಲ್ಲಿ, ಯಾವುದೇ ಉದ್ಯಮಕ್ಕೆ ಉದ್ಯೋಗದ ಅವಕಾಶ ಇದ್ದಂಥ ಕಾಲದಲ್ಲಿ ನಾವು ಸರಿಯಾದಂಥ ತಯಾರಿಯನ್ನು ಮಾಡಿಕೊಂಡು ಹೋಗಿ ಆ ಉದ್ಯೋಗವನ್ನು ಕಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾವು ತಯಾರಿಯನ್ನು ಸಹ ಅಷ್ಟೇ ಮಟ್ಟಿಗೆ ಮಾಡ್ಕೊಂಡು ಹೋಗಬೇಕು. ಆ ಘಟಕ ಅದರ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದು ನಿಮ್ಮನ್ನು ಸರಿಯಾದಂಥ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟು ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಉದ್ಯೋಗ ಖಾಲಿ ಇದ್ದಂಥ ಸಂದರ್ಭದಲ್ಲಿ, ಉದ್ಯೋಗದ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ತಾವು ಸರಿಯಾದ ತರಬೇತಿಯನ್ನು ಪಡ್ಕೊಂಡು ಹೋಗಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿಯಲ್ಲಿ, ಮೈಸೂರಿನಲ್ಲಿ ಮಾಡಬೇಕು ಅನ್ನುವ ತೀರ್ಮಾನವೂ ಆಗಿದೆ. ಹಾಗಾಗಿ ನಮಗೂ ಸಹ
ಅನೇಕ ಉದ್ಯಮಿಗಳು ಮಾತಾಡುವಾಗ ಉದ್ಯೋಗ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅನ್ನುವ ಸೂಚನೆಗಳನ್ನು ಕೊಡ್ತಾರೆ. ಆಗ ನಾವು ಸಹ ನಿಮಗೆ ಆ ಸೂಚನೆಯನ್ನು ನೀಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಈ ಉದ್ಯೋಗದ ಶಿಬಿರದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮ್ಮನ್ನೆಲ್ಲರನ್ನೂ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.